ನಿನ್ನೆ ಸ್ಟೋರಿ ನಾನು ಹಾಕಿರಲಿಲ್ಲ, ಯಾಕೆಂದರೆ ಸ್ವಲ್ಪ ಕಾರಣಾಂತರಗಳಿಂದ ಅಪ್ಲೋಡ್ ಮಾಡಿರಲಿಲ್ಲ ರಾಣಿ ಸೀರಿಯಲ್ನ. ಇವತ್ತು ಒಂದೇ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ನಾನು. ಏನಿಲ್ಲ, ಇಲ್ಲಿ ಸತ್ಯಣ್ಣ ರಾಣಿನ ಕರ್ಕೊಂಡು ಸೀನಾ ಆಟ ತೊಗೊಂಡು ಬರ್ತಾ ಇರ್ತಾನೆ. ಅವ್ರನ್ನ ಸೇರಿಸ್ಬೇಕು ತಾಯಿ ಮಗಳನ್ನ ಅಂತೇಳಿ ಕರ್ಕೊಂಡು ಬರ್ತಾ ಇರ್ತಾನೆ. ಸೀನಾ ಆಟ ತೊಗೊಂಡು ಬಂದಾಗ ರಾಣಿನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಅಲ್ಲಿ ಬಂದುಬಿಟ್ಟು ಒಂದಿಷ್ಟು ರೌಡಿಗಳನ್ನ ಅಟ್ಯಾಕ್ ಮಾಡಿಬಿಡ್ತಾರೆ. ಅದು ಅಟ್ಯಾಕ್ ಮಾಡಿಸಿರೋದು ಸಾರಿಕಾನೇ ವರದಾ ಆಗಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಬಾಲ ಕೂಡ ಅಷ್ಟೇ ಕಾರಲ್ಲಿ ಕಾವೇರಿನ ಕರ್ಕೊಂಡು ಬರ್ತಾ ಇರ್ತಾನೆ. ಕಾವೇರಿನ ಕರ್ಕೊಂಡು ಬರಬೇಕಾದಾಗ ಏನಾಗುತ್ತೆ ಅಂತಂದರೆ, ಸೊ ಇನ್ನೇನು ಪೊಲೀಸ್ನವ್ರು ಕೂಡ ಅಟ್ಯಾಕ್ ಮಾಡಿಬಿಡ್ತಾರೆ. ಶರಣರಾಗ್ರಿ, ಇಲ್ಲಾಂದರೆ ಶೂಟ್ ಮಾಡಾಕ್ತೀವಿ ಅಂತ ಹೇಳ್ತಾರೆ. ಅವರು ಇಳ್ಕೋತಾರೆ. ಇಳ್ಕೊಂಡ್ಬಿಟ್ಟು ಸೊ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಕಾವೇರಿ ನನ್ನ ನಂಬು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಓಡೋಗ್ಬಿಡ್ತಾನೆ. ಸೊ ಅಲ್ಲಿ ಅಟ್ಯಾಕ್ ಮಾಡೋಕ್ಕಾಗೋದೇ ಇಲ್ಲ. ಇನ್ನೇನು ಅಟ್ಯಾಕ್ ಮಾಡೋಕ್ಕಾಗ್ದಿದ್ದ ಕಾರಣಕ್ಕೋಸ್ಕರ ಸೊ ಅವ್ರು ಓಡೋಗಿದ್ದು ನೋಡಿ ಪೊಲೀಸ್ನವ್ರು ಅಲ್ಲೇ ಶಾಕ್ ಆಗಿಬಿಡ್ತಾರೆ. ನಿನ್ನೆ ಅಲ್ಲೇವರೆಗೂ ನಡೆದಿತ್ತು. ಇವತ್ತು ಸತ್ಯಣ್ಣ ಹಾಗೇ ರಾಣಿ ಕೂಡ ಅಷ್ಟೇ ಇಲ್ಲಿ ಇವ್ರ ಕೈಲಿ ಸಿಗಾಕೊಂಡಿದ್ದಾರೆ, ರೌಡಿಗಳ ಕೈಲಿ. ಇಲ್ಲೇನಾಗುತ್ತೆ ಮತ್ತು ಅವರು ಕೂಡ ಅಲ್ಲಿ ಸಿಗಾಕೊಂಡಿದ್ದಾರೆ, ಅಲ್ಲೇನಾಗುತ್ತೆ ಅಂಥೇಳಿ ನೋಡೋಣ ಬನ್ನಿ. ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ತುಂಬಾ ಚೆನ್ನಾಗಿದೆ, ಕೊನೆವರೆಗೂ ವಿಡಿಯೋನ ನೋಡಿ. ಏಕೆಂದರೆ ಇವತ್ತೊಂದು ಟ್ವಿಸ್ಟ್, ಸಿಕ್ಕಾಪಟ್ಟೆ ಟ್ವಿಸ್ಟ್ ಇದೆ. ಸೊ ಹಾಗಾಗಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ನೋಡಿ, ಇಲ್ಲಿ ಹೇಳ್ತಿದ್ದಾರೆ ಪೊಲೀಸ್ನವರು, ನೋಡಿ ಶರಣರಾಗ್ರಿ, ಇಲ್ಲ ಅಂತಂದರೆ ನೀವೇನಾದರೂ ಶರಣರಾಗಿಲ್ಲ ಅಂತಂದರೆ ಈಗಲೇ ನಿಮ್ಮನ್ನು ಶೂಟ್ ಮಾಡಾಕ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಂಗಂದ ತಕ್ಷಣ ಬಾಲ ಏನು ಮಾಡೋದೀಗ ಅಂದರೆ, ಕಾವೇರಿ ನನ್ನ ನಂಬು, ನೀನು ತಲೆ ಕೆಡಿಸ್ಕೋಬೇಡ, ಇಳಿ ಅಂತ ಹೇಳ್ಬಿಟ್ಟು ಕೆಳಗಡೆ ಇಳುತ್ತಾರೆ ಇಬ್ಬರು ಕೂಡ. ಸೊ ಇಲ್ಲಿ ಒಂದು ಕಡೆ ರೌಡಿಗಳು ಅಟ್ಯಾಕ್ ಮಾಡಿರ್ತಾರೆ. ಸೊ ಅಟ್ಯಾಕ್ ಮಾಡಬೇಕಾದಾಗ ಇವರು ಓಡಿ ಬರ್ತಾ ಇರ್ತಾರೆ. ರಾಣಿ ಒಂದು ಕಡೆ, ಸತ್ಯ ಒಂದು ಕಡೆ, ಬಾಲ ಹಿಂದೆ ರೌಡಿಗಳನ್ನ ತಪ್ಪಿಸಿ ಓಡಿ ಬರ್ತಾ ಇರ್ತಾರೆ. ಸೊ ಬಾಲ ಇನ್ನು ಅಟ್ಯಾಕ್ ಮಾಡಾಕ್ಬಿಡ್ತಾರೆ ನಮ್ಮನ್ನಂತೇಳಿ. ಸೊ ಏನೇ ಮಾಡಿದ್ರು ಬಾಲ ಒಳ್ಳೇದಕ್ಕೆ ಮಾಡ್ತಾನೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇಲ್ಲೂ ಒಳ್ಳೇದಕ್ಕೆ ಮಾಡ್ತಿದ್ದಾನೆ ಅವನು. ಇನ್ನು ಕೆಳಗಡೆ ಒಬ್ರಿಗೊಬ್ರು ಕಾರ್ನ ಇಳಿತಾರೆ. ಇಳಿದ ತಕ್ಷಣ ಈ ಪೊಲೀಸ್ ಏನು ಮಾಡಿಬಿಡ್ತಾನಂದರೆ ಅವ್ರನ್ನ ಸೂಟ್ ಮಾಡಬೇಕು ಅನ್ನೋದು. ಯಾಕೆಂದರೆ ಇಲ್ಲಿ ಕೊಟ್ಟಿರೋದು ವರದನೂ ಸಾರಿಕಾ ಡೀಲ್, ಅದಕ್ಕೋಸ್ಕರ ಇವನು ಕಾನೂನು ವಿರುದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ, ತಪ್ಪು ಮಾಡಿರೋ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾನೆ ಪೊಲೀಸ್ ಅಧಿಕಾರಿ. ಸೊ ಇನ್ನೇನು ಶರಣರಾಗ್ತೀನಿ ಅಂತೇಳಿ ಎರಡೂ ಕೈ ಮೇಲಕ್ಕೆ ಎತ್ಬಿಡ್ತಾರೆ. ಇಲ್ಲಿ ಒಂದು ಕಡೆ ಇನ್ನು ಅಟ್ಯಾಕ್ ಮಾಡ್ತಾ ಇರ್ತಾರೆ ರೌಡಿಗಳೆಲ್ಲ, ರಾಣಿನೂ ಇವನಿಬ್ಬರನ್ನೂ ಕೂಡ. ಇನ್ನೇನು ಇವನು ಹತ್ತತ್ರ ಹೋಗಿ ಇಬ್ಬರನ್ನ ಶೂಟ್ ಮಾಡಬೇಕಂತೂ ಹತ್ತತ್ರ ಹೋಗೇ ಬಿಡ್ತಾನೆ. ಸೊ ಹತ್ತತ್ರ ಹೋದ ತಕ್ಷಣವೇ ಕಾವೇರಿನ ಕೈ ಹಿಡ್ಕೊತಾನೆ. ಕಾವೇರಿ ನನ್ನ ನಂಬು ಅಂತೇಳಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ಇಬ್ಬರು ಕೂಡ. ಸೊ ಎಸ್ಕೇಪ್ ಆದ ತಕ್ಷಣವೇ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ತಪ್ಪಿಸ್ಕೊಂಡ್ರ ಅಂತೇಳಿ ಹಿಂದಿಂದನೇ ಅವರು ಕೂಡ ಅಟ್ಯಾಕ್ ಮಾಡಿಬಿಡ್ತಾರೆ. ಇನ್ನು ಪೊಲೀಸ್ನವ್ರ ಕೈ ಬಿಡ್ತಾರೆ ಅವರು. ಸೊ ಅದ್ರಾಗ ಇವನು ಮಾಡ್ತಿರೋದು ಅನ್ಯಾಯದ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾನೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇಲ್ಲಿ ಇವರಿಬ್ಬರು ಫುಲ್ಲು ಟೆನ್ಷನ್ ಮಾಡ್ಕೊಂಡು ನಿಂತಿರ್ತಾರೆ ರೋಡಲ್ಲಿ. ಅಣ್ಣ ಇನ್ನೂ ನ್ಯೂಸ್ ಬರಲಿಲ್ಲ ಅಂತ. ಇಲ್ಲಿ ವರದಾ ಇದ್ಕೊಂಡು ಸ್ವಲ್ಪ ವೆಯ್ಟ್ ಮಾಡು, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯ, ಫೋನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವರದಾ ಹೇಳ್ತಾ ಇರ್ತಾನೆ. ಸೊ ಇನ್ನೊಂದು ಕಡೆ ಬಾಲ ಓಡಿ ಬರ್ತಾ ಇರ್ತಾನೆ. ಅವಳ ಕೈಲಿ ಆಗ್ತಾ ಇರಲ್ಲ ಕಾವೇರಿ ಕೈಲಿ, ನನ್ನ ಕೈಲಿ ಆಗ್ತಿಲ್ಲ ಬಾಲ ಅಂತೇಳಿ ಅಲ್ಲಿ ಸುಸ್ತಾಗಿ ಬಿದ್ದೋಗಿರ್ತಾಳೆ. ಇನ್ನು ಹಿಂದೆ ಅಟ್ಯಾಕ್ ಮಾಡ್ತಾ ಇರ್ತಾರಲ್ವ ಪೊಲೀಸ್ ಅಧಿಕಾರಿಗಳು. ಸೊ ಇನ್ನು ಸಿಗಾಕೊಳ್ತೀವಿ ಅಂತ ಹೇಳ್ಬಿಟ್ಟು, ಕಾವೇರಿ ಸ್ವಲ್ಪ ಓಡ್ಬಾ, ಇಲ್ಲ ಅಂತಂದರೆ ನಾವು ಸಿಗಾಕೊಳ್ತೀವಿ ಕಾವೇರಿ, ಪ್ಲೀಸ್ ಬಾ, ಏನಾಗ್ತಿದೆ ನಿನಗೆ, ಏನಾಗ್ತಿದೆ, ಒಂದು ಸ್ವಲ್ಪ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಕೈನ ಹೇಳ್ಕೊಂಡು ಹೋಗೋಕ್ಕೆ ಓಡೋಗ್ತಾ ಇರ್ತಾನೆ. ಬಾಲ ನನ್ನ ಕೈಲಿ ಆಗ್ತಿಲ್ಲ ಅಂತ ಕೈ ಕೊಸರ್ತಲ್ಲೇ ಇರ್ತಾಳೆ ಅವಳು. ಸೊ ಆದರೂ ಕೂಡ ಬಾಲ ಬಿಡೋದಿಲ್ಲ. ಇನ್ನು ಪೊಲೀಸ್ ಓಡಿಸ್ಕೊಂಡು ಹೋಗ್ತಾ ಇರ್ತಾನಲ್ವ. ಸೊ ಹಾಗಾಗಿ ಬಾಲ ತಪ್ಪಿಸ್ಕೋಬೇಕಂತೇಳಿ ಹೋಗ್ತಾ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆ ಇವರಿಬ್ಬರು ತುಂಬ ಅಣ್ಣ ತಂಗಿ ಜಗಳ ಆಡ್ತಾ ಇರ್ತಾರೆ. ಇವ್ರ ದಿನ ಫೋನ್ ಬಂದಿಲ್ಲಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಟೆನ್ಷನ್ ಮಾಡಿಕೊಂಡು ಏನು ಮಾಡಿದಾರೋ ಏನೋ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಸೊ ಬಾಲನು ಕಾವೇರಿ ಓಡೋಡಿ ಬರ್ತಾ ಇರ್ತಾರೆ ಒಂದು ಹತ್ರ ಕಾಡಲ್ಲಿ. ಸೊ ಒಂದು ರೋಡಲ್ಲಿ ಹೋಗ್ಬೇಕಾದಾಗ ಒಂದು ಫಾರೆಸ್ಟ್ ಥರ ಇರುತ್ತಲ್ವ ಲೆಫ್ಟ್ ಸೈಡು, ಆ ಥರ ಅಲ್ಲಿ ಇಳ್ಕೊಂಡು ಹೋಗ್ತಾ ಇರ್ತಾರೆ. ಬಲ ನನ್ನ ಕೈಲಿ ಆಗ್ತಿಲ್ಲ ಅಂತೇಳಿ ಓಡೋಗ್ತಾ ಇರಬೇಕಾದಾಗ ಇಲ್ಲಿ ಅಮ್ಮ ಅಂತೇಳಿ ರಾಣಿ ಕೂಕೋಬಿಡ್ತಾಳೆ. ಸೊ ಓಡಿ ಬಂದು ಹಗ್ ಮಾಡ್ಕೊತಾಳೆ. ಇಲ್ಲಿ ಒಂದು ಕಡೆ ಸತ್ಯಣ್ಣನೂ ಇವರು ಕೂಡ ತಪ್ಪಿಸ್ಕೊಂಡಿರ್ತಾರೆ, ಸೀನಾ ಮತ್ತು ರಾಣಿ. ಸೊ ಇನ್ನೇನು ಅಮ್ಮ ಯಾಕಮ್ಮ ಈ ರೀತಿ, ಅಮ್ಮ ನೀನು ನೋಡ್ತೀನಿಲ್ಲ ಅಂತ ಭಯ ಆಗ್ಬಿಟ್ಟಿತ್ತಮ್ಮ ನನಗೆ ಅಂಥೇಳಿ ಅಂದಾಗ, ರಾಣಿ ಏನೂ ತಲೆ ಕೆಡಿಸ್ಕೊಬೇಡ, ನಾವಿಬ್ಬರು ನೋಡಿದ್ವಲ್ಲ ಅಂಥೇಳಿ ತುಂಬಾ ಒಬ್ರಿಗೊಬ್ರು ಹಗ್ ಮಾಡ್ಕೋತಾ ಇರ್ತಾರೆ. ಸೊ ಇಲ್ಲೇನು ನಡೀತಿದೆ ಏನು ಮಮ್ಮ ಇದೆಲ್ಲ ಒಂದು ಗೊತ್ತಾಗ್ತಿಲ್ಲ, ಸೊ ಏನು ಮಮ್ಮ ಇದು ಅಂತೇಳಿ ರಾಣಿ ಕೇಳ್ತಾ ಇರ್ತಾಳೆ. ಸೊ ಅವನು ಏನೂ ಆನ್ಸರ್ ಮಾಡ್ತಾ ಇರಲ್ಲ. ಇಲ್ಲಿ ಒಂದು ಕಡೆ ಫ್ರೆಂಡ್ ನೀವು ಕೂಡ ಏನಿದೆಲ್ಲ, ಏನು ಮಾಡ್ತಾ ಇದ್ದೀರಾ, ಏನಾಗ್ತಿದೆ, ಹಾಗಾದರೆ ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗಬೇಕಾ,
ಇವಾಗ ಮಮ್ಮ ನಿನ್ನೂ ಬಿಟ್ಟು ಹೋಗಬೇಕಾ, ಫ್ರೆಂಡ್ ನಿನ್ನೂ ಬಿಟ್ಟು ಹೋಗಬೇಕಾ, ಹಾಗಾದರೆ ನೀವು ಬನ್ನಿ ನನ್ನ ಜೊತೆ ಪ್ಲೀಸ್ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತಾಳೆ. ಅಮ್ಮ ಫ್ರೆಂಡ್ನ ಕೂಡ ಕರ್ಕೊಂಡು ಹೋಗೋಣಮ್ಮ ನಮ್ಮ ಜೊತೆ ಅಂತ ಕೂಡ ಕೇಳ್ಕೊತಾಳೆ ರಾಣಿ. ಸೊ ಹೇಗೆ ಆದರೂ ಅಪ್ಪ ಅಲ್ವಾ, ಸೊ ಆದರೆ ಅಪ್ಪ ಅನ್ನೋದು ಗೊತ್ತಿಲ್ಲ ಅವಳಿಗೆ. ಮತ್ತು ಕಾವೇರಿ ಹತ್ರ ಬಂದುಬಿಟ್ಟು ರಾಣಿ, ಅಮ್ಮ ಪ್ಲೀಸ್ ಅಮ್ಮ ಫ್ರೆಂಡ್ನ ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂದಾಗ, ಪುಟಿ ಆ ರೀತಿ ಎಲ್ಲ ಮಾತಾಡಬೇಡ, ಸೊ ನೀನು ಸಮಾಧಾನ ಮಾಡ್ಕೋ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಸತ್ಯ ಇನ್ನು ನಮ್ಮನ್ನು ಅಟ್ಯಾಕ್ ಮಾಡ್ತಿದ್ದಾರೆ ಸತ್ಯ, ಇಲ್ಲಿಂದ ನಾವು ಬೇಗ ತಪ್ಪಿಸ್ಕೋಬೇಕು, ಇಲ್ಲಾಂದರೆ ನಾವು ಸಿಗಾಕೊಳ್ತೀವಿ ಅಂತ ಬಾಲ ಸತ್ಯನಿಗೆ ಹೇಳ್ತಾನೆ. ಹೌದೌದು ನೀವೀಗ ಬೇಗ ತಪ್ಪಿಸ್ಕೋಬೇಕು, ಮತ್ತು ಇವಾಗ ಹೇಗೆ ಮಾಡೋದು ಅಂದರೆ ನಾನು ಇನ್ನೊಂದು ಬಿ ಪ್ಲ್ಯಾನ್ ಕೂಡ ರೆಡಿ ಮಾಡಿದ್ದೀನಿ ಅಂತೇಳಿ ಸತ್ಯ ಹೇಳ್ತಾನೆ. ಇದೆಲ್ಲದಕ್ಕಿಂತ ಇನ್ನು ಹೆಚ್ಚಿನ ಒಂದು ಪ್ಲ್ಯಾನ್ ಕೂಡ ರೆಡಿ ಮಾಡಿರ್ತಾನೆ. ಅದೇನು ಅಂತ ಹೇಳ್ತೀನಿ ನೋಡಿ ಇವಾಗ. ಸೊ ಒಂದು ಕಂಟೈನರ್ನ ಅರೇಂಜ್ ಮಾಡಿರ್ತಾನೆ. ಅಂದರೆ ಕಂಟೈನರು ಅಂತಂದರೆ ಮೊದಲೇ ಫೋನ್ ಮಾಡಿ ಯಾರಿಗೋ ಒಬ್ರಿಗೆ ಹೇಳಿರ್ತಾನೆ, ಸೊ ಈ ರೀತಿ ಆಗುತ್ತೆ ಅಂತ ಹೇಳಿ. ಸೊ ಆ ಕಂಟೈನರ್ಗೆ ಹೋಗಿ ತಪ್ಪಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಇನ್ನು ಇಲ್ಲೊಂದು ಕಡೆ ಇನ್ನು ಪೊಲೀಸ್ನವರಂತೂ ಅಟ್ಟಾಡಿಸ್ಕೊಂಡು ಓಡೋಗ್ತಾ ಇರ್ತಾರೆ ಸುಮ್ಮನೆ ಅವ್ರನ್ನ. ಸೊ ಇನ್ನೊಬ್ರು ಬಂದುಬಿಟ್ಟು ಇಲ್ಲಿ ಸಿಕ್ಕಿದ್ರು ಅವರು ಅಂತೇಳಿ ಕೇಳಿದಾಗ, ಇಲ್ಲ ಇನ್ನೂ ಹುಡುಕ್ತಾ ಇದ್ದೀವಿ, ಸಿಗ್ತಾರೆ, ಎಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟರಲ್ಲಿ ಇವರು ಕಂಟೈನರಿಗೆ ಬಂದು ಕೂತ್ಕೊಂಡು 5 ಜನನೂ ನಿಂತಿರ್ತಾರೆ. ಸೊ ಈಗ ತಪ್ಪಿಸ್ಕೊಂಡು ಆಯಿತು, ಅವರು ಕಂಟೈನರ್ ಆಲ್ರೆಡಿ ಹೋಗ್ತಾ ಇದ್ದಾರೆ ಒಂದು ರೋಡಲ್ಲಿ. ಇಲ್ಲಿ ಕಂಟೈನರ್ ಜೋರಾಗಿ ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಸೊ ಈ ಕಂಟೈನರಲ್ಲಿ ಯಾರು ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಸೊ ಹಾಗಾಗಿ ಇನ್ನು ಈ ಇನ್ಸ್ಪೆಕ್ಟರ್ ಬಂದುಬಿಟ್ಟು ಅಲ್ಲೊಂದು ಏನೋ ಬಿದ್ದಿರುತ್ತೆ. ಸೊ ಏನೋ ಸ್ಯಾರಿ ಕುಚ್ಚೋ ಏನೋ ಬಿದ್ದಿರುತ್ತೆ, ಕಾವೇರಿದಂತ ಅನ್ಸುತ್ತೆ ಅದು. ಅದನ್ನು ನೋಡಿಬಿಟ್ಟು ಓಹೋ ಇಲ್ಲೇ ಇದ್ದಾರೆ ಇವರು, ಎಲ್ಲೂ ಹೋಗಿಲ್ಲ, ಎಸ್ಕೇಪ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಇಲ್ಲೇ ಇದ್ದಾರೆ, ಸಿಗ್ತಾರೆ ನನ್ನ ಕೈಗೆ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರು ಹೇಳ್ತಾರೆ. ಸೊ ಇನ್ನೇನು ಅದನ್ನು ನೋಡಿ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ ಅಂತಂದರೆ, ಎಲ್ಲ ಕಡೆನೂ ಫೋನ್ ಮಾಡಬೇಕು ಇವಾಗ. ಇಲ್ಲಿ ಒಂದು ಕಡೆನ ಸಾರಿಕಾ ವಿಷಯನ ತಿಳ್ಕೊಬೇಕು ಅಂತಂದರೆ ಫೋನ್ ರಿಸೀವ್ ಮಾಡ್ತಾರಲ್ಲ, ಅವಾಗ ಅಣ್ಣ ತಂಗಿಬ್ರು ಜಗಳನ ಶುರು ಮಾಡ್ಕೊತಾರೆ. ಸರಿಕಾ ಇಲ್ಲಿ ನಿಂತ್ಕೊಳ್ಳೋದು ನಾವು ತುಂಬ ತಪ್ಪು ಅಂತ ಅನ್ನಿಸ್ತಿದೆ, ಯಾಕೆಂದರೆ ಇಷ್ಟೊತ್ತಲ್ಲಿ ನಾನು ನಿಲ್ಲಿಸ್ಕೊಂಡು ಈ ರೀತಿ ನಿಂತ್ಕೊಂಡ್ರೆ ತುಂಬಾ ತಪ್ಪು ಅನಿಸುತ್ತೆ, ಯಾರನ್ನ ನೋಡಿದ್ರೆ ನಮ್ಮ ಮೇಲೆ ತಿರ್ಗಿ ಅನುಮಾನ ಬರೋ ಚಾನ್ಸಸ್ ಕೂಡ ಇರುತ್ತೆ, ಬಾ ಇಲ್ಲಿಂದ ಹೋಗೋಣ ಅಂತೇಳಿ ಕರಿತಾ ಇರ್ತಾನೆ. ಸೊ ಅವಳಿನ್ನೂ ಏನು ಆನ್ಸರ್ ಮಾಡ್ದಂಗೆ ಇಲ್ಲ ನಾನು ಬರಲ್ಲ ಅಂತ ಅಲ್ಲೇ ನಿಂತಿರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ತಾಯಿ ಮಗಳಿಬ್ಬರು ಹಗ್ ಮಾಡ್ಕೊತಾರೆ ಅಮ್ಮ ಅಂತ ಹೇಳಿ. ಸೊ ಇನ್ನು ಇಲ್ಲಿ ಒಂದು ಕಡೆ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ ಅಂದರೆ ಫೋನ್ ಮಾಡಿಬಿಟ್ಟು ಒಂದು ಕಡೆ ಇದಿರುತ್ತಲ್ವ, ಅಂದರೆ ಚೆಕಿಂಗ್ ಮಾಡ್ತಾರಲ್ವ, ಸೊ ಟೋಲು ಅಲ್ಲಿಗೆ ನೀವೆಲ್ಲರೂ ಕೂಡ ಸೇರಿ ಪ್ರತಿಯೊಂದು ಗಾಡಿನೂ ಕೂಡ ಎನ್ಕ್ವೈರಿ ಮಾಡಬೇಕು. ಯಾವ ಗಾಡಿಲಾದರೂ ಕೂಡ ಇವ್ರು ತಪ್ಪಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. 4 ಗಾಡಿ, ಅದ್ರಾಗೆ ನೀವು ಕಂಟೈನರ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದಂತ ಕೂಡ ಹೇಳ್ಬಿಡ್ತಾರೆ. ಸೊ ಇನ್ನೇನು ಇನ್ಫಾರ್ಮ್ ಮಾಡಿ ಆಯಿತು. ಇನ್ನೊಂದು ಕಡೆ ರೌಡಿಗಳು ಬಂದು ಸರ್ ಸಿಕ್ಕಿದ್ರೆ ಸರ್ ಅಂತ ಕೇಳಿದಾಗ, ಸಿಗ್ತಾರೆ, ಎಲ್ಲಿ ಹೋಗ್ತಾರೆ, ಅವ್ರು ಇಲ್ಲೇ ಇದ್ದಾರೆ, ಎಲ್ಲಿ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ರೌಡಿಗಳಿಗೆ ಇನ್ಸ್ಪೆಕ್ಟರ್ ಹೇಳ್ತಾನೆ. ಯಾರಾದರೂ ರೌಡಿ ಜೊತೆ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾರೆ, ಈ ವಯ್ಯ ಮಾಡ್ತಿರೋದು ಅನ್ನೋದು ವಿರುದ್ಧವಾಗಿ. ಸೊ ಇನ್ನೇನು ಕಂಟೈನರ್ ಫುಲ್ ಫಾಸ್ಟಾಗಿ ಹೋಗ್ತಾ ಇರುತ್ತೆ, ಇವ್ರು 5 ಜನ ಕೂಡ ಅದರಲ್ಲಿ ಇರ್ತಾರೆ. ಸೊ ಇನ್ನೇನು ನಾವು ತಪ್ಪಿಸ್ಕೊಂಡಿವಿ ಅಂತೇಳಿ ತುಂಬಾ ಖುಷಿ ಪಡ್ತಾರೆ 5 ಜನ ಕೂಡ. ಆದರೆ ಸತ್ಯಣ್ಣ ಮಾತ್ರ ತುಂಬ ಗಾಬರಿಲಿ ಇರ್ತಾನೆ. ಅಲ್ಲ ಕಣೋ ಬಲ, ಇನ್ನು 15 ಮಿನಿಟ್ಸ್ ಅಷ್ಟೇ ಇರೋದು, ಅಂದರೆ 15 ನಿಮಿಷದಲ್ಲಿ ನಾವು ಸೇರೋಕ್ಕಾಗುತ್ತೇನೋ ಅಂಥೇಳಿ ಹೇಳಿದಾಗ, ಟೆನ್ಷನ್ ಮಾಡ್ಕೊಬೇಡ ಸತ್ಯ, ಆರಾಮಾಗಿರು, ನಾವು ಓದೇ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಇನ್ನೂ ಒಂದು ಕಡೆ ಇಲ್ಲಿ ಚೆಕಿಂಗ್ ನಡೀತಾ ಇರುತ್ತೆ ಕಾರ್ಗಳ್ದು, ಬರೋ ಒಂದು ವೆಹಿಕಲ್ಸ್ ಯಾವುದು ಬಿಡ್ತಾರಲ್ಲ. ಸೊ ಇನ್ಸ್ಪೆಕ್ಟರ್ ಹೇಳ್ಬಿಟ್ಟಿದ್ದಾರಲ್ಲ, ಪ್ರತಿಯೊಂದು ಚೆಕ್ ಮಾಡಿ 5 ಜನ ತಪ್ಪಿಸ್ಕೊಂಡಿದ್ದಾರೆ, ಒಬ್ಬರು ಕೈದಿ ಅದರಲ್ಲಿ ಇನ್ನಿದ್ದವ್ರು ಹೆಲ್ಪ್ ಮಾಡಿರೋ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಸೊ ಒಂದೊಂದೇ ಗಾಡಿಗಳನ್ನ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಸರ್ ನಾವು ಇದೇ ರೋಡಲ್ಲೇ ಡೈಲಿ ಓಡಾಡ್ತೀವಿ ಸರ್, ನಮ್ಮನ್ನ ಯಾಕೆ ಸರ್ ಎನ್ಕ್ವೈರಿ ಮಾಡ್ತೀರಂತ ಒಬ್ಬರು ಟಾಟಾ ಎಸಿ ಅವರು ಹೇಳ್ತಾ ಇರ್ತಾರೆ. ಆದರೂ ಇವತ್ತು ಚೆಕಿಂಗ್ ಇದೆಯಾ ಕಣಯ್ಯ, 4 ಜನ ತಪ್ಪಿಸ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಚೆಕಿಂಗ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇನ್ನೇನು ಕಂಟೈನರ್ ಕೂಡ ಬಂದ್ಬಿಟ್ಟು ಅಂದರೆ ನಿಲ್ಲಿಸ್ಬಿಡುತ್ತಲ್ವ, ಅವಾಗ ಅವ್ರಿಗೆ ಯಾಕೋ ಇಲ್ಲಿ ನಿಲ್ಲಿಸ್ಬಿಡ್ತಲ್ಲ, ಅಂದರೆ ನಾವು ಟೋಲ್ ಹತ್ರ ಇದ್ದೀವ ಅಂತೇಳಿ ತುಂಬಾ ಶಾಕ್ ಆಗಿಬಿಟ್ಟು ಕೇಳಿಸ್ಕೊತಾ ಇರ್ತಾನೆ ಬಾಲ, ಅಂದರೆ ನಾವು ಸಿಗಾಕೊಳ್ತೀವಿ ಅಂತ ಹೇಳ್ಬಿಟ್ಟು. ಈಗ ಕಂಟೈನಲ್ಲಿ ಇಳಿದ್ಬಿಟ್ಟು ಡ್ರೈವರ್ ಕೂಡ ಹೋಗಿರ್ತಾನೆ ಅಲ್ಲಿಗೆ. ಸೊ ಸರ್ ನಾವು ದಿನ ಬರೋರ್ಸ್ ಅಂತ ಹೇಳಿದ್ರು ಕೂಡ ನಂಬೋದಿಲ್ಲ, ಇಲ್ಲ ಇವತ್ತು ತಪ್ಪಿಸ್ಕೊಂಡಿರೋ ಸಿಗಲೇಬೇಕು, 5 ಜನ ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ರಾಣಿ ಇದ್ಕೊಂಡು ಅಮ್ಮ ನಾವು ಸಿಗಾಕೊಳ್ತೀವಮ್ಮ ಹಂಗಾದ್ರೆ ಅಂತ ಹೇಳಿ ಹೇಳಿದಾಗ, ಇಲ್ಲ ರಾಣಿ ನೀನು ಆರಾಮಾಗಿರೋ, ಸಿಗಾಕೊಳ್ಳೋದಿಲ್ಲ ಅಂತ ಕೂಡ ರಾಣಿ ಕಾವೇರಿ ಹೇಳ್ತಾಳೆ. ಸೊ ಇನ್ನು ಬಾಲ ಹೇಗಾದರೂ ಮಾಡಿ ಆ ಸವಂಡಿಂದ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು, ಇನ್ನು ಅಲ್ಲೇ ಇದ್ದಿದ್ರೆ ಸಿಗಾಕೋಗ್ಬಿಡ್ತಾರಲ್ವ, ಪೊಲೀಸ್ನವ್ರು ಬಂದು ಚೆಕ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿಸ್ತಾನೆ. ಇನ್ನೊಂದು ಗಾಡಿನ ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸ್ನವ್ರು, ಕಾರ್ನ. ಇದಾದಮೇಲೆ ನೆಕ್ಸ್ಟ್ ಕಂಟೈನರೇನೆ ಓಪನ್ ಮಾಡು ಡೋರ್ನ ಅಂತೇಳಿ ಆ ಡ್ರೈವರ್ಗೆ ಹೇಳಿರ್ತಾರಲ್ವ. ಸೊ ಓಪನ್ ಮಾಡಬೇಕು ಅಂತ ಹೋಗ್ಬಿಡ್ತಾನೆ ಡ್ರೈವರಿನ, ಓಪನ್ ಮಾಡಲೇಬೇಕಲ್ವ ಕಂಟೈನರ್ನ.
ಓಪನ್ ಮಾಡಿ ಹಿಂಗೆ ನೋಡಿದ ತಕ್ಷಣವೇ ಇನ್ನೇನು ಅಲ್ಲಿ ಯಾರು ಹಿಂದೆ ಸಖತ್ ಜಗಳ ಆಡ್ತಾ ಇರ್ತಾರೆ ಹಾಗೆ ಹೀಗೆ ಅಂತೇಳ್ಬಿಟ್ಟು ಕಾರ್ ಹತ್ರ. ಆವಾಗ ಪೊಲೀಸ್ನವರೆಲ್ಲ ಆ ಕಡೆ ಗಮನ ಹೊರಟೋಗ್ಬಿಡುತ್ತೆ, ಅಲ್ಲಿಗೆ ಹೊರಟೋಗ್ತಾರೆ. ಈಗ ತಪ್ಪಿಸ್ಕೊಳಕ್ಕೆ ಅಂತೇಳಿ ಇವ್ರು 5 ಜನನೂ ಇಳಿದ್ಬಿಡ್ತಾರೆ ಆ ಕಂಟೈನರಿಂದ. ಇಳ್ಕೊಂಡು ಈ ಕಡೆ ಒಬ್ಬೊಬ್ಬರೇ ತಪ್ಪಿಸ್ಕೊಂಡು ಆಚೆ ಹೋಗಬೇಕು. ಇವ್ರು ಇಲ್ಲಿ ಇನ್ನೂ ಜಗಳ ಆಡ್ತಲೇ ಇರ್ತಾರೆ. ಜಗಳ ಅಂದರೆ ಗೊತ್ತಲ್ವಾ, ಅದು ಬೇಗ ಆಗುವಂಥದ್ದಲ್ಲ. ಸೊ ಈಗ ಹೇಗಾದರೂ ಮಾಡಿ ಬಾಲ ಇವರೆಲ್ಲರನ್ನೂ ತಪ್ಪಿಸ್ಬೇಕು ಅಂತೇಳಿ ಒಬ್ಬೊಬ್ಬರನ್ನೇ ಆ ಕಡೆ ಸಗಾಗ್ತಾ ಇದ್ದಾನೆ. ಹಿಂಗೆ ತೆಂಗೆ ನೋಡೋದು ಆ ಕಡೆಯಿಂದ, ಸೊ ಒಬ್ರನ್ನ ಆ ಕಡೆಗೆ ಕಳಿಸ್ಬಿಡೋದು ಓಡೋಗಿ ಅಂತ ಹೇಳ್ಬಿಟ್ಟು. ಹಂಗೆ ಇನ್ನೊಂದು ಸರಿ ಇವರು ಜಗಳಾಡೋದು ನೋಡೋದು, ಒಬ್ರು ನೋಡೋದು, ಇನ್ನೊಂದು ಸರಿ ಆ ಕಡೆ ಕಳಿಸಿ ಅಂತ ಹೇಳೋದು. ಫಸ್ಟು ಸೀನಾ ಓಡೋಗ್ತಾನೆ. ಸೀನಾ ಓಡಿ ಆದಮೇಲೆ ಸತ್ಯಣ್ಣ ಕೂಡ ಓಡೋಗ್ತಾನೆ. ಇನ್ನು ಎಲ್ಲ ರಾಣಿ ಕೂಡ ಓಡೋಗ್ತಾಳೆ, ಕಾವೇರಿ ಕೂಡ ಓಡೋಗ್ತಾಳೆ. ಇನ್ನು ಇರೋದೇ ಇಲ್ಲಿ ಬಾಲ ಒಬ್ಬನೇ. ಸೊ ಇನ್ನು ಅವನು ಕೂಡ ಓಡೋಗ್ಬಿಡ್ತಾನೆ ಆಚೆ ಕಡೆ. ಓಡೋಗ್ಬಿಟ್ಟು ಅವ್ರನ್ನ ಹೇಗಾದರೂ ಮಾಡಿ 5 ಜನನ ಬಚಾವ್ ಮಾಡಬೇಕು ಅಂಥೇಳಿ ತುಂಬಾ ಟೆನ್ಷನ್ ಮಾಡಿರ್ತಾನೆ. ಸೊ ಮುಂದೆ ನೋಡ್ತಾ ಹೋಗಿ ಇನ್ನೂ ತುಂಬ ಚೆನ್ನಾಗಿದೆ. ಸೊ ಇನ್ನೇನು ಕಂಟೈನರಲ್ಲಿ ಓಪನ್ ಇದ್ದರೂ ಕೂಡ ಪೊಲೀಸ್ನವ್ರು ಬಂದರೂ ಕೂಡ ಅವ್ರು ಸಿಗಾಕೊಳ್ಳೋದಿಲ್ಲ. ಇನ್ನು ಅಣ್ಣ ತಂಗಿ ಇಲ್ಲಿ ಜಗಳ ಶುರು ಮಾಡ್ಕೊಂಡಿದ್ರಲ್ವ, ಸೊ ಬಾ ಸಾರಿಕಾ ಹೋಗೋಣ, ಇಷ್ಟೊತ್ತರಲ್ಲಿ ಇಲ್ಲಿ ನಿಂತ್ಕೋಬಾರ್ದು ಅಂತೇಳಿ. ಅಣ್ಣ ನನಗೆ ಗೊತ್ತಾಗೋವರೆಗೂ ನಾನು ಬರೋದಿಲ್ಲ ಅಂದರೆ ನೋಡು, ನಾನು ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನನಗೆ ಕೋಪ ಬರೆಸ್ಬೇಡ. ಆ ಬಾಲ ಏನನ್ನೋದು ನಿನಗೇನು ಚೆನ್ನಾಗಿ ಗೊತ್ತಿಲ್ಲ. ಅವನು ಒಂದು ಪ್ಲ್ಯಾನ್ನ ಮಾಡಿದರೆ ಅವ್ನು ಇನ್ನೊಂದು 2 ಪ್ಲ್ಯಾನ್ ಮಾಡಿರ್ತಾನೆ. ಅವನು ತುಂಬ ಕ್ರಿಮಿನಲ್, ಅವನು ಸುಮ್ಮನೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಕರೀತಾಳೆ. ಇಲ್ಲ ನಾನು ಬರಲ್ಲ ಅಂದರೆ ಗದರ್ಕೊತಾನೆ. ನೋಡು ಸಾರಿಕಾ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನಷ್ಟು ನೀನೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದಾಗ, ಆದರೂ ಅಣ್ಣ ನಾನು ಸ್ಮಾರ್ಟ್ ಅಣ್ಣ ಅಂತೇಳಿ ಹೇಳ್ತಾಳೆ. ನೀನು ಸ್ಮಾರ್ಟೇ ಆಗಿರ್ಬೋದು, ನಾನು ಒಪ್ಕೋತೀನಿ, ಆದರೆ ನನ್ನಷ್ಟು ನೀನು ಪಳಗಿಲ್ಲ, ಬಾ ಸುಮ್ಮನೆ, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊತಾನೆ ವರ್ಧ. ಯಾಕೆಂದರೆ ಬಾಲನ ಬಗ್ಗೆ ವರ್ಧನ್ಗೆ ಚೆನ್ನಾಗಿ ಗೊತ್ತು. ಅವನು ಬೇರೆಯವ್ರು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಅದರಲ್ಲಿ ಒಂದು ಪ್ಲ್ಯಾನ್ ಅಂತೂ ಅವ್ನು ತುಂಬ ಚೆನ್ನಾಗಿ ಮಾಡಿರ್ತಾನೆ ಅನ್ನೋದು ಕೂಡ ಗೊತ್ತು. ಯಾಕೆಂದರೆ ವರ್ಧನ್ ಜೊತೆಗೆ ಅಷ್ಟು ವರ್ಷ ಇದ್ದವನಲ್ವಾ ಬಾಲ. ಸೊ ಹಾಗಾಗಿ ಇನ್ನು ಸಾರಿಕಾ ಗದರ್ಕೊಂಡಿದ್ದಕ್ಕೆ ಅವಳು ಕೂಡ ಹೋಗಿ ಕಾರ್ನ ಹತ್ಕೊತಾಳೆ. ಅವರೊಂದು ಕಡೆ ಹೊರಟೋಗ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ಇವರು ಓಡು 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 ಸಕ್ಕತ್ತು ಓಡೋಗ್ತಾ ಇರ್ತಾರೆ 5 ಜನ ಕೂಡ. ಸೊ ಅಷ್ಟರಲ್ಲೇ ರಾಣಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಬಿದ್ದೋದ ತಕ್ಷಣ ಕಂದ ಏನಾಯಿತು ಅಂತೇಳಿ ಅಪ್ಪ ಅಮ್ಮ ಇಬ್ಬರು ಕೂಡ, ಅಂದರೆ ಬಾಲ ಕಾವೇರಿ ಇಬ್ಬರು ಕೂಡ ಏನಾಯ್ತು ಅಂತ ಹೇಳಿದಾಗ, ನನಗೆ ಸುಸ್ತಾಗ್ತಿದೆ, ನಂಗೆ ಓಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸೊ ಇಲ್ಲಿಗೆ ಬಾಲ ಏನಂತಾನಂದರೆ ಕಣ್ಮುಚ್ಕೋ ಅಂತ ಹೇಳ್ಬಿಟ್ಟು ಕಣ್ಮುಚ್ಚಿಸ್ಬಿಟ್ಟು ಅವಳಿಗೆ ಒಂದು ಸಮಾಧಾನ ಮಾಡ್ತಾನೆ. ಸೊ ಅಷ್ಟರಲ್ಲಿ ಹಿಂದೆ ಪೊಲೀಸ್ನವರು ರೌಡಿಗಳೆಲ್ಲ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಆದರೆ ಹೇಗಾದರೂ ಮಾಡಿ ತಪ್ಪಿಸ್ಕೊಂಡು ಓಡೋಗಲೇಬೇಕು ಅಂತೇಳಿ ಓಡೋಗ್ತಾ ಇರ್ತಾರೆ. ಓಡೋಗ್ಬೇಕಾದಾಗ ಇನ್ನು ರಾಣಿ ಕೂಡ ಕೆಳಗಡೆ ಬಿದ್ದೋಗಿರ್ತಾಳಲ್ವ, ಅಷ್ಟರಲ್ಲಿ ಎದ್ದಾಳಿಸ್ಕೊಂಡು ಓಡೋಗ್ತಾ ಇರ್ತಾನೆ. ಅಂದರೆ ಎತ್ಕೊಬಿಡ್ತಾನೆ ಮಗಳನ್ನ, ಎತ್ಕೊಂಡು ಓಡೋಗ್ತಾ ಇರ್ತಾರೆ. ಅವಾಗ ಎತ್ಕೊಂಡು ಓಡೋಗ್ಬೇಕಾದಾಗ ಇಲ್ಲೊಂದು ಕತೆ ನಡೆಯುತ್ತೆ. ಸೊ ಯಾಕೊಬ್ಬಲ್ಲ ರೋಡ್ ಚೇಂಜ್ ಮಾಡ್ತಾ ಇದೀವಿ ಅಂತ ಕೂಡ ಸತ್ಯ ಕೇಳ್ತಾನೆ. ಇಲ್ಲಬ್ಬ ಕರೆಕ್ಟಾಗಿ ಹೋಗ್ತಾ ಇದ್ವಿ ಅಂತ ಕೂಡ ಹೇಳ್ತಾನೆ. ಸೊ ಅವಾಗ ಕಾವೇರಿ ನಿಂತ್ಕೊಂಡು 1 ನಿಮಿಷ ಯೋಚನೆ ಮಾಡೋದೇನು ಅಂತಂದರೆ, ಬಾಲ ತುಂಬಾ ಚೇಂಜ್ ಆಗಿದ್ದಾನಂತ ಅನ್ನಿಸ್ತಿದೆ, ಆದರೆ ಎಷ್ಟು ಪ್ರೀತಿ ನೋಡು ಮಗಳ ಮೇಲೆ ಅಂತೇಳಿ ಅವಳು ಒಂದು ಕ್ಷಣ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲೇ ಬಾಲ ಏನು ಮಾಡ್ತಾನೆ ಅಂದರೆ, ಮುಂದೆ ಹೋಗ್ತಾ ಇರೋನು ಹಿಂದೆ ಬಂದ್ಬಿಟ್ಟು ಬಾ ಕಾವೇರಿ ಅಂತೇಳಿ ಹೇಳ್ಕೊಂಡು ಓಡೋಗ್ತಾನೆ. ಸೊ ಹೇಳ್ಕೊಂಡು ಹೋದ ತಕ್ಷಣವೇ ಇನ್ನು ಫೈನಲಿ ಇಲ್ಲಿ ಇರೋದು ಇವಾಗ ಟ್ವಿಸ್ಟು ಅಂತಂದರೆ, ಸೊ ಇಲ್ಲಿ ಬಾಲ ಹೇಳ್ತಲೇ ಇದ್ದಾನೆ, ಸತ್ಯ ಹೇಳ್ತಲೇ ಇದ್ದಾನೆ, ಈ ರೋಡಲ್ಲೆಲ್ಲ ಹೋಗೋದು, ನೀನು ಯಾಕೆ ಈ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ, ಈ ರೋಡಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಬಾ, ಇಲ್ಲ ನಿನಗೆ ಗೊತ್ತಿಲ್ಲ ಬಾ, ನಾನು ಕರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸತ್ಯ ಹೇಳಿರೋ ರೋಡ್ ಬಿಟ್ಬಿಟ್ಟು ಬಾಲ ಹೇಳಿರೋ ರೋಡ್ಗೆ ಬಂದುಬಿಡ್ತಾರೆ. ಸೊ ಇಲ್ಲಿ ಕನ್ಫ್ಯೂಷನ್ ಮಾಡಿದ್ದು ಬಾಲನೇ. ಯಾಕೆ ಅಂತಂದರೆ ಮುಂದೆ ರೀಸನ್ ಇದೆ, ಬನ್ನಿ ನೋಡೋಣ. ಸೊ ಇನ್ನೇನು ಹೇಳ್ಕೊಂಡು ಹೊಡೋಗ್ಬಿಡ್ತಾನೆ. ಸೊ ಎಷ್ಟು ಹೇಳಿದ್ರು ಕೂಡ ಸತ್ಯನ ಮಾತು ಕೇಳ್ತಾ ಇರಲ್ಲ. ಸೊ ಇಲ್ಲಿ ಒಂದು ಕಡೆ ನಾವು ಪೊಲೀಸ್ನವ್ರು ಕೂಡ ಅಟ್ಯಾಕ್ ಮಾಡ್ತಲೇ ಇರ್ತಾರೆ, ಅವ್ರನ್ನ ಶೂಟ್ ಮಾಡಕ್ಕೆ ಬಿಡಬೇಕು ಅಂತ, ಒಟ್ಟಿಗೆ ಸಾಯಿಸ್ಬೇಕಂತಲೇ ವರ್ಧನೂ ಇಲ್ಲಿ ಸಾರಿಕಾ ಹೇಳಿರೋದು, ರಾಣಿನೂ ಕಾವೇರಿನ. ಸೊ ಇನ್ನೇನು ಕಾವೇರಿ ಬಾಲನ ಮಾತಂತೂ ಸತ್ಯನ ಮಾತಂತೂ ಬಾಲ ಕೇಳಲಿಲ್ಲ, ಬೇರೆ ರೂಟಿಗೆ ಕರ್ಕೊಂಡು ಬಂದ ತಕ್ಷಣ ಇಲ್ಲಿ ಪೊಲೀಸ್ನವ್ರ ಕೈ ಸಿಗಾಕ್ಸ್ಬಿಟ್ಟ. ಪೊಲೀಸ್ನವ್ರು ಅಂದರೆ ಯಾರು ಗೊತ್ತಾ, ಜೈಲಲ್ಲಿ ಇದ್ಲಲ್ಲ, ಯಾರು ಹೇಳು, ಕಾವೇರಿ. ಆ ಅಧಿಕಾರಿಗಳು, ಪ್ಲೇಸಿಗಳು, ಆಯಮ್ಮ ಮೇಡಮ್, ಜೈಲ್ ಮೇಡಮ್ಮು ಅವರೆಲ್ಲ ಬಂದುಬಿಟ್ಟು ನಿಂತ್ಕೊಂಡಿರ್ತಾರೆ. ಸೊ ಇಲ್ಲಿ ಟ್ವಿಸ್ಟ್ ಇರೋದು. ಸೊ ಅವಾಗ ನಿಂತ್ಕೊಂಡು ನೋಡಿದ ತಕ್ಷಣ ಇವರು ಕೂಡ ಶಾಕ್ ಆಗಿ ನಿಂತ್ಬಿಡ್ತಾರೆ. ನಿಂತ್ಕೊಂಡ ತಕ್ಷಣವೇ ಇನ್ನು ಜೈಲ್ ಮೇಡಮ್ ಇದ್ಕೊಂಡು ಬಾಲ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾಳೆ. ಆವಾಗ ಮೇಡಮ್ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲಿ ಇನ್ಸ್ಪೆಕ್ಟರ್ ಬಂದು ಕೂಡ ತುಂಬಾ ಶಾಕ್ ಇವ್ರನ್ನ ನೋಡಿ. ಇವ್ರನ್ನ ಶೂಟ್ ಮಾಡಬೇಕು, ಕಿಡ್ನಾಪ್ ಮಾಡಬೇಕು ಅನ್ನೋದು ಇನ್ಸ್ಪೆಕ್ಟರ್ಗೆ ಇದ್ದಿದ್ದು. ಸೊ ಇಲ್ಲಿ ಬಂದ್ಬಿಟ್ಟು ಹಿಡ್ಕೊಂಡ ತಕ್ಷಣ ಪಿಸಿಗಳು ಕೂಡ ಬಂದು ಸತ್ಯನ ಹಿಡ್ಕೊತಾರೆ. ಹೇ ಬಾಲ, ಯಾಕೋ ಇಂಥ ಮೋಸ ಮಾಡಿದೆ ಅಂತೇಳಿ ಸತ್ಯ ಕೇಳ್ತಾನೆ. ಸೊ ಮೇಡಮ್, ನಾನು ಹೇಳಿದ ಕೆಲಸನ ಮಾಡಿದ್ದೀನಿ, ಕಾವೇರಿನ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ ನೋಡಿ ಅಂತೇಳಿ ಹೇಳಿದಾಗ, ಕರ್ಕೊಂಡು ಬಾ ಕಾವೇರಿನ ಅಂತ ಹೇಳ್ಬಿಟ್ಟು ಜೈಲ್ ಮೇಡಮು ಹೇಳ್ತಾಳೆ. ಕಾವೇರಿ ನನ್ನ ಕ್ಷಮಿಸ್ಬಿಡು ಅಂತೇಳಿ ಕೈ ಹಿಡ್ಕೊಂಡು ಜೈಲ್ ಮೇಡಮ್ಗೆ ಹೋಗಿ ಒಪ್ಪಿಸ್ಬಿಡ್ತಾನೆ. ಹೇ ಬಾಲ, ನಿನ್ನ ಬುದ್ಧಿ ಇನ್ನೂ ಬಿಟ್ಟಿಲ್ವಲ್ಲೋ, ನನಗೆ ದೊಡ್ಡ ಮೋಸ ಮಾಡಿಬಿಟ್ಟಲ್ಲ, ಮೋಸ್ಕಾರ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿ ಬೈತಾಳೆ. ಆದರೆ ಮಾಡಿರೋದೇ ಅವ್ನು ಬೇರೆ ರೀಸನ್ ಇದನ್ನೆಲ್ಲ. ಸೊ ಎಷ್ಟೇ ಹೇಳಿದ್ರು ಕೂಡ ನಿನ್ನ ನಂಬಿ ಇಷ್ಟು ದೂರ ಬಂದು ನಾನು ನಮ್ಮ ಅಣ್ಣ ಕೆಟ್ಬಿಟ್ವಲ್ಲ ಅಂಥೇಳಿ
ಆವಾಗ ಸತ್ಯ ಕೂಡ ಅಷ್ಟೇ ತುಂಬ ಬೇಜಾರು ಮಾಡಿಕೊಂಡು ನೀನು ನಂಬಿ ನಾನು ಕೆಟ್ಬಿಟ್ನಲ್ಲೋ, ಇನ್ನು ನೀನು ಮೋಸ ಮಾಡೋ ಬುದ್ಧಿ ಬಿಟ್ಟೇ ಇಲ್ವಲ್ಲೋ ಅಂಥೇಳಿ ತುಂಬಾ ಬೈತಾರೆ ಅಣ್ಣ ತಂಗಿ ಇಬ್ಬರು ಕೂಡ. ಆದರೆ ಬಾಲ ಮಾಡಿದ್ದು ಒಂದು ಒಳ್ಳೆ ರೀಸನ್ಗೋಸ್ಕರ, ನ್ಯಾಯ ಒದಗಿಸಿ ನನ್ನ ಹೆಂಡ್ತಿನ ಉಳಿಸ್ಕೊಂಡು ನನ್ನ ಮಗಳನ್ನ ಉಳಿಸ್ಕೋಬೇಕು, ನಾವು ಚೆನ್ನಾಗಿರಬೇಕು ಅಂತ. ನಾನು ಮಾಡಿದ್ದು ಎಲ್ಲದಕ್ಕೂ ಕಾವೇರಿಗೋಸ್ಕರನೇ ಅಂತೇಳಿ ಹೇಳ್ತಾನೆ. ಇನ್ನೊಂದು ವಿಷಯ ಗೊತ್ತಾ, ಇಲ್ಲಿ ಸಾರಿಕಾ ಐಡಿಯನ್ನು ವರ್ಧನ್ ಐಡಿಯಾ ಗೊತ್ತಿರುತ್ತೆ ಬಾಲನ್ಗೆ. ಸೊ ಹಾಗಾಗಿ ಅವ್ರನ್ನ ಕಾಪಾಡೋಕ್ಕೋಸ್ಕರ ಈ ರೀತಿ ಮಾಡಿರ್ತಾನೆ. ಸೊ ನೋಡೋಣ ನಾಳೆಯಿಂದ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು.